ನಮಸ್ಕಾರ ವೀಕ್ಷಕರೇ, ಭಾರತೀಯರೆಲ್ಲ ಖುಷಿ ಪಡುವಂತ ಮತ್ತೊಂದು ವಿಷಯ ಬಂದಿದೆ. ಅದೇನಪ್ಪಾ ಅಂದ್ರೆ ಭಾರತ ಬರೋಬ್ಬರಿ 6 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಮಾಡುತ್ತೆ. ಅದನ್ನ ಯಾರ ಕೈಯಿಂದ ಕೂಡ ತಡೆಯೋದಿಕ್ಕಾಗೋದಿಲ್ಲ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಯುದ್ಧದಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಯಾಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇಂಪಾರ್ಟೆಂಟ್, ಮತ್ತೆ ಇಷ್ಟು ದಿನ ನಮ್ಮ ಭಾರತದ ಹತ್ರ ಎಷ್ಟಿತ್ತು, ಅಮೆರಿಕ ಅವ್ರ ಹತ್ರ ಎಷ್ಟಿತ್ತು, ಚೀನಾ ಎಷ್ಟು ಮುಂದುವರೆದಿದೆ, ಮತ್ತೆ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದ್ರೆ ದೇಶ ಎಷ್ಟು ಸುಭದ್ರವಾಗಿರುತ್ತೆ, ಕಂಪ್ಲೀಟ್ ಸುದ್ದಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ. ಸೊ ಫಸ್ಟ್ ನಮ್ಮ ಭಾರತದ ಹತ್ರ ಎಷ್ಟು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಇದ್ದಂಥದ್ದು ವಿಕ್ರಮಾದಿತ್ಯ ಬಂದು 2013ರಲ್ಲಿ ರಷ್ಯಾದಿಂದ ತೆಗೆದುಕೊಂಡ್ವಿ. ಬಟ್ ಅದಾದ ನಂತರ ಹಲವಾರು ಅಪ್ಡೇಷನ್ ಅನ್ನ ನಾವೇ ಅದರಲ್ಲಿ ಮಾಡ್ಕೊಂಡ್ವಿ. ಅದಾದ ನಂತರ INS ವಿಕ್ರಾಂತ್ ಅನ್ನ 100% ಮೇಡ್ ಇನ್ ಇಂಡಿಯಾ, ಅಂದ್ರೆ ನಮ್ಮ ಭಾರತದಲ್ಲೇ ನಾವು ತಯಾರಿಸಿರೋದು. ತುಂಬಾ ಲೇಟೆಸ್ಟ್ ಟೆಕ್ನಾಲಜಿಯನ್ನ ವಿಕ್ರಾಂತ್ ಹೊಂದಿದೆ. ಆದ್ರೆ ನಮ್ಮ ದೇಶದಲ್ಲಿರೋದು ಕೇವಲ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಮಾತ್ರ. ಆದ್ರೆ ಚೀನಾ ನೋಡ್ಕೊಳ್ಳೋದಾದ್ರೆ ಅವ್ರ ಹತ್ರ ಕೂಡ ಇಷ್ಟು ದಿನ ಕೇವಲ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇದ್ದಿದ್ದು. ಆದ್ರೆ ಅವ್ರು ಇನ್ನೇನು ಫಿಲಿಪೈನ್ಸ್ ಮೇಲೆ ಅಥವಾ ತೈವಾನ್ ಮೇಲೆ ಅಥವಾ ಏಕಾಏಕಿ ಭಾರತದ ಮೇಲೆ ಅಥವಾ ಅಮೆರಿಕ ಮೇಲೆ ಯುದ್ಧ ಮಾಡ್ತಾರೇನೋ ಗೊತ್ತಿಲ್ಲ. ಯಾಕಂದ್ರೆ ಮಿಲಿಟರಿ ಬಜೆಟ್ ಅನ್ನ ಅವರು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಮಾಡಿದ್ದಾರೆ. ಅದು ಇಡೀ ವಿಶ್ವಕ್ಕೆ ಅವರ ಮಿಲಿಟರಿ ಬಜೆಟ್ ಎಷ್ಟಿದೆ ಅಂತ ಬಚ್ಚಿಡ್ತಿದ್ದಾರೆ. ಆಲ್ಮೋಸ್ಟ್ ಅಮೆರಿಕನ ಟಚ್ ಮಾಡ್ತಿದ್ದಾರೆ. ಅಮೆರಿಕ ಅವ್ರದ್ದು ಮಿಲಿಟರಿ ಬಜೆಟ್ ಯಾವಾಗಲೂ ಕೂಡ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವರು ಒಂದು ರೀತಿ ಇಡೀ ವಿಶ್ವಕ್ಕೆ ದೊಡ್ಡಣ್ಣದ ರೀತಿ ಅವರು ಅನ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ವಿಶ್ವದಲ್ಲಿ ಎಲ್ಲೇ ತೊಂದರೆ ಆದ್ರೂ ಕೂಡ ಅವರ ಸೇನೆಯನ್ನ ಮೊದಲು ಕಳಿಸ್ಕೊಡ್ತಾರೆ. ಮತ್ತೆ ಹಲವಾರು ದೇಶಗಳಲ್ಲಿ ಈಗಲೂ ಕೂಡ ವಿಶ್ವಾದ್ಯಂತ ಅವರ ಸೇನೆ ಇದೆ. ಅದಕ್ಕೋಸ್ಕರನೇ ಅಮೆರಿಕದ ಮಿಲಿಟರಿ ಬಜೆಟ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ. ಅವರ ರೇಂಜ್ಗೆ ಚೀನಾ ಅವರು ಮಿಲಿಟರಿ ಬಜೆಟ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ. ಮತ್ತೆ ಇತ್ತೀಚೆಗೆ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಿದೆಯೋ ಅದು ಸರಿಸುಮಾರು 80,000 ಟನ್ ಇರುವಂತ ಕೆಪಾಸಿಟಿ ಇರುವಂತ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಚೀನಾ ಬಿಲ್ಡ್ ಮಾಡ್ತಿದೆ. ನಮ್ಮ ಭಾರತಕ್ಕೆ ಅದನ್ನ ಕಂಪೇರ್ ಮಾಡ್ಕೊಳ್ಳೋಣ. ನಮ್ಮ ಭಾರತದ ಹತ್ರ ಇರುವಂತ ವಿಕ್ರಮಾದಿತ್ಯ 45,000 ಟನ್ ಕೆಪಾಸಿಟಿಯನ್ನು ಹೊಂದಿದೆ. ಮತ್ತೆ ವಿಕ್ರಾಂತ್ ಕೂಡ 45,000 ಕೆಪಾಸಿಟಿಯನ್ನು ಹೊಂದಿದೆ. ಅಂದ್ರೆ ನಮ್ಮ ಭಾರತದ ಹತ್ರ ಏನು ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆಯೋ ಆಲ್ಮೋಸ್ಟ್ ಅದರ ಡಬಲ್ ಪವರ್ ಇರುವಂತ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಚೀನಾ ಬಿಲ್ಡ್ ಮಾಡ್ತಿದೆ. ಮತ್ತೆ ಲೇಟೆಸ್ಟ್ ಟೆಕ್ನಾಲಜಿಯನ್ನ ಚೀನಾದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಹೊಂದಿರುತ್ತೆ. ಈಗಾಗಲೇ 4ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಕೂಡ ಬಿಲ್ಡ್ ಮಾಡೋದಕ್ಕೆ ಅವರು ತಯಾರಿಯನ್ನ ನಡೆಸಿದ್ದಾರೆ. ನಮ್ಮ ಭಾರತ ಆದಷ್ಟು ಬೇಗ 3ನೇ ದಿನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಬಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಒಂದೇ ಒಂದು ದಿನದಲ್ಲಿ ತಯಾರಾಗುವಂಥದ್ದಲ್ಲ, ವರ್ಷಾನುಗಟ್ಟಲೆ ಟೈಮ್ ಬೇಕು. ಸೊ ನಾವು ಇವಾಗ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ಕಂಪ್ಲೀಟ್ ಆಗೋದು 2028 ಅಥವಾ 2029 ಆಗ್ಬೋದು. ಅಷ್ಟರೊಳಗಡೆ ಚೀನಾ ಹತ್ರ ಸರಿಸುಮಾರು 6 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇರುತ್ತೆ. ಬೇರೆ ದೇಶಗಳ ಹತ್ರ ಎಷ್ಟಿದೆ ಅಂತ ನೋಡ್ಕೊಳ್ಳೋದಾದ್ರೆ ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇರೋದು ಅಂದ್ರೆ ಅದು 11 ಅಮೆರಿಕ ಅವ್ರ ಹತ್ರ. ಅಮೆರಿಕ ಅವ್ರದ್ದು ಯಾವ ರೀತಿ ಇರುತ್ತೆ ಅಂದ್ರೆ ಸೇನೆ ಅವ್ರದ್ದು ಎಲ್ಲ ಸಮುದ್ರಗಳಲ್ಲೂ ಕೂಡ ಅವರ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇರುತ್ತೆ. ಸೊ ಯಾವುದೇ ಸಮಯದಲ್ಲಿ ಯುದ್ಧ ಆದ್ರೂ ಕೂಡ ಅಂದ್ರೆ ಸಣ್ಣ ಪುಟ್ಟ ದೇಶಗಳ ಜೊತೆ ಅವ್ರದ್ದು ಅಗ್ರಿಮೆಂಟ್ ಇದೆ, ಸೇನಾ ಒಪ್ಪಂದ. ಅಂದ್ರೆ ಸಣ್ಣ ಪುಟ್ಟ ದೇಶಗಳಿಗೆ ಸ್ವಂತವಾಗಿ ಆರ್ಮಿ ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ. ಸೊ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅಮೆರಿಕ ಅವ್ರ ಹತ್ರ ಹೋಗಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ. ನಾವು ನಿಮ್ಗೆ ಬೇರೆ ರೂಪದಲ್ಲಿ ಹೆಲ್ಪ್ ಅನ್ನ ಮಾಡ್ತೀವಿ, ನೀವು ನಮ್ಮ ದೇಶವನ್ನ ಕಾಪಾಡಿ ಅಂತ. ಫಿಲಿಪೈನ್ಸ್ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಹಲವಾರು ದೇಶಗಳು ಇದೇ ರೀತಿ ಅಮೆರಿಕದ ಜೊತೆ ಸೇನಾ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ನೋಡ್ಕೊಳ್ಳೋದಾದ್ರೆ ಚೀನಾ ಈಗ ಸದ್ಯಕ್ಕೆ 3 ಇದೆ, UK ಬ್ರಿಟನ್ ಅವ್ರದ್ದು 2 ಇದೆ, ಜಪಾನ್ ಅವ್ರದ್ದು 2 ಇದೆ. ನಮ್ಮ ಭಾರತದ ಹತ್ರ ಕೂಡ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇದೆ. ಅಮೆರಿಕ ಯಾವ ರೀತಿ ಇಡೀ ವಿಶ್ವದಲ್ಲಿ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಕಳಿಸ್ಕೊಟ್ಟಿದ್ಯೋ ಅದೇ ರೀತಿ ಚೀನಾ ಕೂಡ ಬ್ಲೂ ವಾಟರ್ ನೇವಿ ಆಗೋದಕ್ಕೆ ಹೊರಟಿದೆ. ಬ್ಲೂ ವಾಟರ್ ನೇವಿ ಅಂದ್ರೆ ಇವಾಗ ತನ್ನ ದೇಶವನ್ನ ತಾವು ಡಿಫೈನ್ ಮಾಡಿಕೊಂಡು, ಇವಾಗ ಎಕ್ಸಾಂಪಲ್ ನಮ್ಮ ಭಾರತನೇ ಅನ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಚೀನಾ ಮತ್ತೆ ಫಿಲಿಪೈನ್ಸ್ ಯುದ್ಧ ಆಯ್ತು ಅಂತ ಅನ್ಕೊಳ್ಳಿ. ಸೊ ನಮ್ಮ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಾಗುತ್ತೆ ಅಂದ್ರೆ ಫಿಲಿಪೈನ್ಸ್ ಸಪೋರ್ಟ್ ಆಗಿ ಅಲ್ಲಿಗೆ ಹೋಗುತ್ತೆ. ಸೊ ಇವಾಗ ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಲ್ಲಿಗೆ ಹೋದ್ರೆ ಚೀನಾ ಏನಾದರೂ ಹಿಂದೂ ಮಹಾಸಾಗರದಲ್ಲಿ ಬಂದು ನಮ್ಮನ್ನ ಅಟ್ಯಾಕ್ ಮಾಡಕ್ ಬಂದ್ರು ಕೂಡ ನಾವು ಅದನ್ನ ಡಿಫೈನ್ ಮಾಡ್ಕೋಬಹುದು. ಸೊ ಅದನ್ನ ನಾವು ಬ್ಲೂ ವಾಟರ್ ನೇವಿ ಅಂತ ಕರಿತೀವಿ. ಇದರಲ್ಲಿ ಟಾಪ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಫಸ್ಟ್ ಅಮೆರಿಕ ಇದೆ. ಯಾಕಂದ್ರೆ ಅಮೆರಿಕ ಅವ್ರ ಹತ್ರ 11 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದೆ. ಸೆಕೆಂಡ್ ಪೊಸಿಷನ್ ಅಲ್ಲಿ ಚೀನಾ ಇದೆ. ಥರ್ಡ್ ಪೊಸಿಷನ್ ಅಲ್ಲಿ ನಾವು ಬರ್ತೀವಿ. ನಮ್ಮ ಜಾಗದಲ್ಲಿ ಫ್ರಾನ್ಸು, ಬ್ರಿಟನ್ನು ಇವೆಲ್ಲ ಸೇರಿ ಕೂಡ 3ನೇ ಪೊಸಿಷನ್ ಅಲ್ಲಿ ಬರ್ತೀವಿ. ರಷ್ಯಾ ಕೂಡ 3ನೇ ಪೊಸಿಷನ್ ಅಲ್ಲೇ ಬರುತ್ತೆ. ಇವಾಗ ಏನಾಗ್ತಿದೆ ಅಂದ್ರೆ ಚೀನಾ ಮತ್ತಷ್ಟು ಬ್ಲೂ ವಾಟರ್ ನೇವಿ ಆಗೋದಕ್ಕೆ ಹೊರಟಿದೆ. ಮತ್ತೆ ಗ್ರೀನ್ ವಾಟರ್ ನೇವಿ ಅಂದ್ರೆ ಏನಂದ್ರೆ ತನ್ನ ದೇಶವನ್ನ ಮಾತ್ರ ತಾನು ಡಿಫೈನ್ ಮಾಡ್ಕೊಳ್ಳೋದು. ಇವಾಗ ಉದಾಹರಣೆಗೆ ಚಿಕ್ಕ ಚಿಕ್ಕ ದೇಶಗಳಿರುತ್ತಲ್ವಾ, ಅವ್ರ ಹತ್ರ ನೇವಿ ಇರುತ್ತೆ. ಅಂದ್ರೆ ಅವರು ಬೇರೆ ದೇಶಕ್ಕೆಲ್ಲ ಹೆಲ್ಪ್ ಮಾಡೋದಕ್ಕೆ ಹೋಗೋದಿಲ್ಲ. ಅವರ ದೇಶದ ಮೇಲೆ ಸಮುದ್ರದ ಮೂಲಕ ಯಾರಾದರೂ ಅಟ್ಯಾಕ್ ಮಾಡೋಕೆ ಬಂದ್ರೆ ಅವ್ರಿಗೆ ಡಿಫೈನ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಅದನ್ನ ನಾವು ಗ್ರೀನ್ ವಾಟರ್ ನೇವಿ ಅಂತ ಕರಿತೀವಿ. ಅದಕ್ಕಿಂತ ಕೆಳಗೆ ಬ್ರೌನ್ ವಾಟರ್ ನೇವಿ ಅಂತ ಕೂಡ ಇರುತ್ತೆ. ಇದು ತುಂಬಾ ಚಿಕ್ಕ ಚಿಕ್ಕ ದೇಶಗಳ ಹತ್ರ ಇರುತ್ತೆ. ಇದು ಯಾವ ರೀತಿ ಅಂದ್ರೆ ಸರಿಯಾಗಿ ಡಿಫೈನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಇನ್ ಕೇಸ್ ಯಾರಾದರೂ ಅಟ್ಯಾಕ್ ಮಾಡೋಕೆ ಬಂದ್ರೆ ಅದರ ಮಾಹಿತಿಯನ್ನ ಕಲೆ ಮಾಡ್ಕೊಂಡು
ಇಟ್ಕೊಂಡು ಬೇರೆ ದೇಶಗಳ ಹೆಲ್ಪ್ ಅನ್ನ ತಗೊಳುತ್ತೆ. ಇವಾಗ ಭೂತಾನ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಶ್ರೀಲಂಕಾ ಅವ್ರ ಹತ್ರ ಚೆನ್ನಾಗಿರೋ ನೇವಿನೇ ಇದೆ, ಆದ್ರೆ ಉದಾಹರಣೆಗೆ ಕೊಡ್ತಿರುವಂತದ್ದು ಶ್ರೀಲಂಕಾ ಆಗಿರ್ಬೋದು, ಚಿಕ್ಕ ಚಿಕ್ಕ ದೇಶಗಳು ಇವಾಗ ಯಾವ ರೀತಿ ಭಾರತದ ಸಹಾಯವನ್ನ ಪಡ್ಕೊಳ್ಳುತ್ತೋ ಅದೇ ರೀತಿ ಈ ಬ್ರೌನ್ ವಾಟರ್ ನೇವಿ ಇರೋರು ಪಕ್ಕದಲ್ಲಿರುವಂತ ದೇಶದ ಸಹಾಯಗಳನ್ನ ಪಡ್ಕೊಳ್ತಾರೆ. ಏನೇ ಆಗ್ಲಿ 2030 ಚೀನಾ 6 ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಬಿಲ್ಡ್ ಮಾಡೋದಕ್ಕೆ ಹೋಗ್ತಿದೆ. ನಮ್ಮ ಭಾರತ ಕೂಡ ಯಾವುದೇ ಕಾರಣಕ್ಕೂ 6 ಅಲ್ಲ ಇನ್ನೂ ಜಾಸ್ತಿ ಬಿಲ್ಡ್ ಮಾಡ್ತೀವಿ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಆದಷ್ಟು ನಾವು ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಬಿಲ್ಡ್ ಮಾಡ್ಕೋಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ಸೈನಿಕರು ಬಾರ್ಡರ್ ಅಲ್ಲಿ ಆಯುಧಗಳನ್ನ ಇಟ್ಕೊಂಡು ಯುದ್ಧ ಮಾಡುವಂತದ್ದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ. ಎಲ್ಲ ಸಮುದ್ರದ ಮೂಲಕ ಯುದ್ಧ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ಭೂಮಿ ಮೇಲೆ ಅಧಿಕಾರವನ್ನ ಸ್ಥಾಪನೆ ಮಾಡೋದ್ ರೀತಿ ಈಗ ಸಮುದ್ರದಲ್ಲೂ ಕೂಡ ಅಧಿಕಾರವನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಇಂಡೋ ಸ್ಪೆಸಿಫಿಕ್ ಅದರಲ್ಲೂ ಕೂಡ ಮೈನ್ ಆಗಿ ಈ ಸ್ಪೆಸಿಫಿಕ್ ಓಷನ್ ಮತ್ತೆ ಹಿಂದೂ ಮಹಾಸಾಗರದಲ್ಲಿ ಯಾರು ಕಂಟ್ರೋಲ್ ಮಾಡಬೇಕು ಅಂತ ಇಡೀ ವಿಶ್ವನೇ ಕಾದುಕೊಳ್ತಿದೆ. ಯಾಕಂದ್ರೆ ಹಿಂದೂ ಮಹಾಸಾಗರ ಈಗ ಸದ್ಯಕ್ಕೆ ಭಾರತದ ಕಂಟ್ರೋಲ್ ಅಲ್ಲಿ ಇದೆ. ಅದನ್ನ ಚೀನಾ ತನ್ನ ಕೈಗೆ ತಗೋಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದೆ. ಮತ್ತೆ ಚೀನಾ ಕಂಟ್ರೋಲ್ ಅಲ್ಲಿ ಇರುವಂತ ಸೌತ್ ಚೀನಾ ಸಿ ಆಗಿರ್ಬೋದು ಅಥವಾ ಸ್ಪೆಸಿಫಿಕ್ ಓಷನ್ ಆಗಿರ್ಬೋದು, ಅಲ್ಲಿರುವಂತ ದೇಶಗಳಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಸೊ ಅದರಿಂದ ಚೀನಾಗೆ ಮತ್ತಷ್ಟು ದೊಡ್ಡ ಶಾಖಗಳನ್ನ ಕೊಡ್ತಿದ್ದಾರೆ. ಏನೇ ಆಗ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಡೀ ನಮ್ಮ ಸೇನೆಯನ್ನ ಅಥವಾ ನಮ್ಮ ಆಯುಧಗಳನ್ನ ತೆಗೆದುಕೊಂಡು ಹೋಗೋದು ಇದೇ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು. ಸೊ ಏನೇ ಆಗ್ಲಿ ನಿಮ್ಮ ಪ್ರಕಾರ ನಮ್ಮ ಭಾರತದ ಹತ್ರ ಎಷ್ಟಿರಬೇಕು 2030 ಅಥವಾ 2035 ಒಳಗೆ? ಚೀನಾ ಮತ್ತೆ ಅಮೆರಿಕ ಆಲ್ಮೋಸ್ಟ್ 6ರಿಂದ 10 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಹೊಂದಿರ್ತವೆ. ನಮ್ಮ ಭಾರತ ಎಷ್ಟಿರಬೇಕು ನಮ್ಮ ಭಾರತದ ಹತ್ರ? ನಿಮ್ಗೇನು ಅನ್ಸುತ್ತೆ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.